ದೇವೇಗೌಡರನ್ನ ರಾಜಕೀಯ ಚತುರ ಅನ್ನುವಂತಹ ಮಾತು ಅವರಿಗೆ ಯಾಕೆ ಅನ್ವಯಿಸುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಇವೆ. ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಹಕ್ಕಿ ಹೊಡಿಬೇಕಂದ್ರೂ ಕೂಡ ಅವರು ಕಾದಿದ್ದೇ ಹೊಡೆಯೋದು ಅನ್ನೋದಕ್ಕೂ ಕೂಡ ಅನೇಕ ನಿದರ್ಶನಗಳು ಇವೆ. ಯಾವುದೇ ಒಂದು ವಿಚಾರವು ಅವರ ಬಾಯಲ್ಲಿ ಬಂತು ಅಂದ್ರೆ ಅದರ ಹಿಂದೆ ಹಲವು ಲೆಕ್ಕಾಚಾರಗಳಿರುತ್ತೆ ಅನ್ನೋದಕ್ಕೆ ಅನೇಕ ಬಾರಿ ಸಾಕ್ಷಿ ಒದಗಿಸಿದ್ದಾರೆ. ಈ ಮಾತು ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಅವರು ಇತ್ತೀಚೆಗೆ ಮೈತ್ರಿ ವಿಚಾರವಾಗಿ ಹೇಳಿದಂತಹ ಮಾತು ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಮೈತ್ರಿ ಗಟ್ಟಿಯಾಗಿ ಇರುವಾಗಲೇ ಬಿಜೆಪಿ ಜೊತೆ ಸ್ಥಳೀಯವಾಗಿ ಯಾಕೆ ಮೈತ್ರಿ ಮುರಿದುಕೊಳ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಎದ್ದೇಳ್ತು. ಹಾಗಾದ್ರೆ ಅವರ ಆ ಮಾತಿನ ಹಿಂದಿದ್ದಂತಹ ಲೆಕ್ಕಾಚಾರ ಏನು, ರಾಜಕೀಯವಾಗಿರುವಂತಹ ವಿಚಾರವಾಗಿ ರಾಜಕೀಯವಾದಂತಹ ಹಲವು ಲೆಕ್ಕಾಚಾರಗಳನ್ನ ಹಾಕಿಯೇ ದೇವೇಗೌಡರು ಆ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ರ ಅನ್ನುವಂತಹದ್ದು ಕೂಡ ಇದೀಗ ಪ್ರಶ್ನೆ ಎದ್ದಿದೆ. ದೇವೇಗೌಡರ ಸುದೀರ್ಘ ರಾಜಕಾರಣದಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಅಂದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾಗಲಿ ಹಿಂದೆ ಅಥವಾ ಈಗ ಬಿಜೆಪಿ ಜೊತೆ ಅಂದ್ರೆ ಮೋದಿ ಅವರ ಜೊತೆ ಕೈ ಜೋಡಿಸಿದ್ದೆಲ್ಲದರ ಹಿಂದೆಯೂ ಕೂಡ ಅಧಿಕಾರ ಅನ್ನುವಂತಹ ಲೆಕ್ಕಾಚಾರವೇ ಇತ್ತು. ಸದಾ ಅಧಿಕಾರದಲ್ಲಿ ಇರುವಂತಹ ಯಾವುದಾದರೂ ಒಂದು ಕುಟುಂಬ ಇದ್ರೆ ಅದರ ಪೈಕಿ ದೇವೇಗೌಡರ ಕುಟುಂಬ ಮೊದಲನೇ ಸಾಲಿನಲ್ಲಿ ನಿಲ್ಲುತ್ತೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳು ಕೂಡ ಇವೆ. ಇತ್ತೀಚೆಗೆ ಅವರು ಮೈತ್ರಿ ವಿಚಾರವಾಗಿ ಅಂದ್ರೆ ಸ್ಥಳೀಯ ಚುನಾವಣೆಗಳೇನಿದೆ, ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿ ಅಥವಾ ಗ್ರಾಮ ಅಧ್ಯಕ್ಷರ ಚುನಾವಣೆ, ಹೀಗೆ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಮೈತ್ರಿ ಮಾಡಿಕೊಳ್ಳೋದು ಕಷ್ಟ, ಮೈತ್ರಿ ಅಸಾಧ್ಯ ಅನ್ನುವಂತಹ ಅವರ ಒಂದು ಹೇಳಿಕೆ ಇದೀಗ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹದ್ದು. ಜೊತೆಗೆ ರಾಜಕೀಯ ವಲಯದಲ್ಲೂ ಕೂಡ ಅದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸಲಾಗ್ತಿದೆ. ಅದರ ಒಂದು ಅಂಶವನ್ನ ಇವತ್ತು ನಾವು ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಪ್ರಮುಖವಾಗಿ ಅಂದ್ರೆ ಸಹಜವಾಗಿ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಥಳೀಯವಾಗಿ ತಮ್ಮ ಒಂದು ಹೆಸರು ಅಥವಾ ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನ ಬೆಳೆಸಿಕೊಂಡು ಜನರಿಗೆ ಹತ್ತಿರ ಆಗುವಂತಹ ವ್ಯಕ್ತಿಗಳು ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಥವಾ GBA, ಕಾರ್ಪೊರೇಟರ್, ಹೀಗೆ ಹಲವಾರು ಸ್ಥಳೀಯ ಚುನಾವಣೆಗೆ ಆಯ್ಕೆ ಆಗೋದನ್ನು ಕೂಡ ನಾವು ನೋಡಿದ್ದೇವೆ. ಅದರ ಜೊತೆಗೆ ದುಡ್ಡು ಕೂಡ ಒಂದು ಹಂತಕ್ಕೆ ಸದ್ದು ಮಾಡುತ್ತೆ ಅಂದ್ರೂ ಕೂಡ ವ್ಯಕ್ತಿತ್ವವನ್ನ ನೋಡಿ ಯಾರು ತಮ್ಮ ಕೈಗೆ ಸಿಗ್ತಾರೆ ಅಂತವರಿಗೆ ಮತ ಹಾಕಬೇಕು ಅನ್ನುವಂತಹದ್ದು ಕೂಡ ಸ್ಥಳೀಯ ಗ್ರಾಮಸ್ಥರುಗಳು ಅಥವಾ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಕಂಡು ಬರುವಂತಹ ಸಹಜವಾದಂತಹ ಒಂದು ಪ್ರಕ್ರಿಯೆ, ಜೊತೆಗೆ ಆ ಒಂದು ಸಂಪ್ರದಾಯ ಕೂಡ ಹೌದು. ಆದ್ರೆ ದೇವೇಗೌಡರ ಲೆಕ್ಕಾಚಾರ ಹೀಗಿತ್ತು ಅಂದ್ರೆ ಎಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡೇ ಮುಂದುವರೆದ್ರೆ ಅಲ್ಲಿ ಅದರ ಒಂದು ಲಾಭಾಂಶವನ್ನ ಕಾಂಗ್ರೆಸ್ ಪಡೆಯುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಹಾಕಿದಂಗಿದೆ. ಹಾಗಾಗಿನೇ ಅವರು ಮೈತ್ರಿ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಮೈತ್ರಿ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ರ ಗೊತ್ತಿಲ್ಲ. ಉದಾಹರಣೆಗೆ ಕಾಂಗ್ರೆಸ್ನ ಒಂದು ಅಭ್ಯರ್ಥಿ ಆಯ್ಕೆಯಾಗಿ ಅಂದ್ರೆ ಆಕಾಂಕ್ಷಿಯಾಗಿ ಅಲ್ಲಿ ಅಭ್ಯರ್ಥಿ ಆಯ್ಕೆ ಆದ್ರೆ JDS ಮತ್ತೆ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಅಲ್ಲ ಆದ್ರೆ ಉಳಿದಂತಹ ಅಂದ್ರೆ ತಮ್ಮ ಗ್ರಾಮ ಮಟ್ಟದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡು ಬಂದಂತಹ ವ್ಯಕ್ತಿ ಯಾರಿರ್ತಾರೆ, ಆಕಾಂಕ್ಷಿಯಾಗಿರ್ತಾರೆ, ಅವರಿಗೆ ಟಿಕೆಟ್ ತಪ್ಪಿದಂತಹ ಸಂದರ್ಭದಲ್ಲಿ ಕೇವಲ ಕಾಂಗ್ರೆಸ್ಗೆ ಅದು ಅನುಕೂಲವಾದಂತಹ ಪರಿಸ್ಥಿತಿಯನ್ನ ಅಲ್ಲಿನ ವಾತಾವರಣವನ್ನ ನಿರ್ಮಾಣ ಮಾಡಿ ಕೊಡುತ್ತೆ ಎನ್ನುವಂತಹದ್ದು ಕೂಡ ಲೆಕ್ಕಾಚಾರ ಇದೆ. ಅಂದ್ರೆ ಸಹಜವಾಗಿ ಕಾಂಗ್ರೆಸ್ ಮತ್ತೆ ಅಂದ್ರೆ ಬಿಜೆಪಿ ಮತ್ತೆ JDS ಏನಿದೆ, ಬಿಜೆಪಿ JDS ಇಬ್ರು ಆಕಾಂಕ್ಷಿಗಳಿದ್ದಲ್ಲಿ ಮೈತ್ರಿ ಸಂದರ್ಭದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಮಾತ್ರ ಟಿಕೆಟ್ ಕೊಡುವಂತಹದ್ದು ಇದ್ದೇ ಇರುತ್ತೆ, ಮೈತ್ರಿ ಧರ್ಮ ಪಾಲನೆ ಅನ್ನುವಂತಹ ನಿಟ್ಟಿನಲ್ಲಿ. ಆ ವೇಳೆ ಬಿಜೆಪಿಯೋ ಅಥವಾ JDS ನ ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಅಲ್ಲಿಂದ ಬೇಸರಗೊಂಡು ಆ ಬೇಸರದ ಪರಿಣಾಮ ಕಾಂಗ್ರೆಸ್ಗೆ ಪ್ರತಿಕೂಲವನ್ನ ಮಾಡಿಕೊಡುತ್ತೆ ಅಥವಾ ಆ ವ್ಯಕ್ತಿ ಕಾಂಗ್ರೆಸ್ಗೆ ಹೋದ್ರೆ ಮತ ಚದುರಿ ಹೋಗ್ತವೆ. ಅಲ್ಲಿರುವಂತಹ ಅವರ ಒಂದು ವ್ಯಕ್ತಿತ್ವದ ಅಥವಾ ಅವರ ಒಂದು ಬಲಾಬಲ ಏನಿದೆ ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನೇನಾದ್ರೂ ದೇವೇಗೌಡರು ಹಾಕಿ ಈ ಮೈತ್ರಿ ಸದ್ಯಕ್ಕೆ ಲೋಕಲ್ ಅಲ್ಲಿ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ರ ಗೊತ್ತಿಲ್ಲ. ಯಾಕಂದ್ರೆ ಹಳೆ ಮೈಸೂರು ಭಾಗ, ಹಾಸನ, ಮಂಡ್ಯ ಸೇರಿದಂತೆ ಬಹುತೇಕ ಈ ಮೂರನ್ನು ಹೊರತುಪಡಿಸಿ ಬಹುತೇಕ ಕಡೆಗಳಲ್ಲಿ ಕಾಂಗ್ರೆಸ್ ನೇರ ಸ್ಪರ್ಧೆಗೆ ಇಳಿಯುತ್ತೆ. ಜೊತೆಗೆ ನೇರವಾಗಿಯೂ ಕೂಡ ಅದು ಮೈತ್ರಿಗೆ ಹೊಡೆತ ಬೀಳುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. ಹೀಗಾಗಿ ಆ ನಿಟ್ಟಿನಲ್ಲಿ ತಮ್ಮ ಈ ಗೊಂದಲಗಳು, ಟಿಕೆಟ್ ಹಂಚಿಕೆ ವೇಳೆ ಆಗುವಂತಹ ಒಂದಿಷ್ಟು ಅವಘಡಗಳು, ಗೊಂದಲಗಳಿಂದ ಅದು ಕಾಂಗ್ರೆಸ್ಗೆ ಅನುಕೂಲ ಆಗೋದು ಬೇಡ. ಇನ್ ಕೇಸ್ ಏನಾದ್ರೂ
ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಯ್ತು ಅಂದ್ರೆ ಅದು ಮುಂಬರುವಂತಹ ಚುನಾವಣೆಗಳಲ್ಲಿ ಅಂದ್ರೆ ವಿಧಾನಸಭೆ ಲೋಕಸಭಾ ಚುನಾವಣೆಗಳಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಹಾಕಿ ಇಂತಹದೊಂದು ನಿರ್ಧಾರ ಮಾಡಿಬಿಟ್ರ ಅನ್ನುವಂತಹದ್ದು ಕೂಡ JDS ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ನಾ ಹಿಂದೆನೆ ಹೇಳಿದಂತೆ ರಾಜಕೀಯವಾಗಿ ಒಂದು ಚತುರತೆ ಇಟ್ಕೊಂಡು ಒಂದು ಹೇಳಿಕೆಯನ್ನ ನೀಡ್ತಾ ಬರ್ತಾ ಇದ್ದಂತಹ ದೇವೇಗೌಡರು ಇದರಲ್ಲೂ ಅದೇ ರೀತಿಯಾದಂತಹ ಲೆಕ್ಕಾಚಾರ ಹಾಕಿ ಈ ನಿರ್ಧಾರಕ್ಕೆ ಬಂದ್ರ ಅನ್ನುವಂತಹದ್ದು ಕೂಡ ಇದು ಸದ್ಯಕ್ಕಿರುವಂತಹ ಅಂದ್ರೆ ಉಟ್ಕೊಂಡಿರುವಂತಹ ಪ್ರಶ್ನೆಗಳು. ಇದ್ಯಾವುದೂ ಕೂಡ ಗೊತ್ತಿಲ್ಲದೆ ಇರುವಂತಹ ಒಂದಿಷ್ಟು ಜನ ಬಿಜೆಪಿ ನಾಯಕರುಗಳು ಸ್ಥಳೀಯ ಮಟ್ಟದಲ್ಲಿ ಈ ರೀತಿ ಆದ್ರೆ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತ ಅರ್ಥದಲ್ಲಿ ಮಾತನಾಡ್ತಾ ಇರುವಂತಹದ್ದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಕಾಕತಾಳೀಯ ಅನ್ನಬಹುದು ಅಥವಾ ಅವರಿಗೆ ಆ ಒಂದು ಲೆಕ್ಕಾಚಾರದ ಅರಿವಿಲ್ವ ಅನ್ನಬಹುದೋ ಗೊತ್ತಿಲ್ಲ. ಇದರ ಜೊತೆಗೆ ಇದೆಲ್ಲವೂ ಕೂಡ ಅಂದ್ರೆ ದೇವೇಗೌಡರ ಈ ಮೈತ್ರಿ ವಿಚಾರದ ನಿರ್ಧಾರ ಏನಿದೆ ಆ ನಿರ್ಧಾರ ಹೈಕಮಾಂಡ್ ಅಂದ್ರೆ ಕೇಂದ್ರ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲ ಅನ್ನುವಂತಹದ್ದೇನಿಲ್ಲ. ಅವರಿಗೆ ವಿವರವನ್ನ ತಿಳಿಸಿಯೇ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರಬಹುದು. ಆದ್ರೆ ಅವರ ಹೇಳಿಕೆಯಿಂದ ನಾ ಹಿಂದೆನೆ ಹೇಳಿದಂತೆ 10 ಹಲವು ಲೆಕ್ಕಾಚಾರಗಳಂತೂ ಇದ್ದೇ ಇರುತ್ತೆ. ಕೇಂದ್ರ ಮಟ್ಟದಲ್ಲಿ ಮೈತ್ರಿಯ ಮೂಲಕ ಬಂದು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಸಿಗುವಂತೆ ಮಾಡಿದಂತಹ ದೇವೇಗೌಡರು ಈಗ ಮೈತ್ರಿ ಬೇಡ ಅಂತಿರೋದು ಯಾಕೆ ಅನ್ನುವಂತಹದ್ದು ಸಾಕಷ್ಟು ಜನರಿಗೆ ಕುತೂಹಲ ಕೂಡ ಇತ್ತು. ಆದ್ರೆ ನಾ ಹೇಳಿದಂತೆ ಇದು ಟಿಕೆಟ್ ಗೊಂದಲ, ಆ ಗೊಂದಲದ ಗೊಂದಲದ ಪರಿಣಾಮವನ್ನ ಎಲ್ಲಿ ಕಾಂಗ್ರೆಸ್ ಪಡೆದು ಬಿಡುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಬಂದ್ರ ಅನ್ನುವಂತಹದ್ದು ಕೂಡ ಸಹಜವಾಗಿ ಎದ್ದಿರುವಂತಹ ಪ್ರಶ್ನೆ.